ತುಂಬ ಅಪಾಯಕಾರಿ ಅಂತ ಎಲ್ಲಿ ಅನ್ನಿಸ್ತು ನಿಮಗೆ? ಅಂದರೆ ಓಕೆ, ಉಕ್ರೇನಲ್ಲಿ ಪರಿಸ್ಥಿತಿ ಹಂಗಿತ್ತು, ಯುಕ್ರೇನ್ನ ಪರಿಸ್ಥಿತಿ ಹೌದು, ಅದನ್ನ ಬಿಟ್ಟು ನಾನು ಬದುಕು ವಾಪಸ್ ಬರ್ತೀನೋ ಇಲ್ವೋ ಅಂತ ಅನ್ಸಿದ್ದು ಯಾವ್ದು? ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಹಾಂ, ಓಕೆ. ಯಾಕಂದ್ರೆ ಆ ರೋಡ್ ಆಫ್ ಬೋನ್ಸಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ನಿಮ್ಮ ಗಾಡಿ ಕೆಟ್ಟೋದ್ರೆ ಸಾಯ್ಬೋದು. ಹಾಗಂದ್ರೆ ನಿಮಗೆ ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ ಏನು ಬೇಕೋ ಆಗ್ಬೋದು ಅಲ್ಲೆಲ್ಲ. ನೀವು ಬಟ್ಟೆ ಸರಿ ಇಲ್ಲ, ನಿಮ್ಮ ಬಟ್ಟೆಲಿ ತೂತಿದೆ ಅಂದರೂ ಸಾಯ್ಬೋದು ನೀವು. ಅಂದರೆ ಪ್ರತಿಯೊಂದಕ್ಕೂ ಮಹತ್ವ ಕೊಡಬೇಕು, ಯಾವ ವಿಷಯನೂ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋವಂತಹ ವಿಷಯಗಳನ್ನು ಕಲ್ತಿದ್ದು ನಾವಲ್ಲಿ. ನಾವು ಕೆಲವು ಉಡಾಫೆ ಮಾಡ್ತೀವಿ, ಬಿಡೋಣ ಅಂತ. ಯಾವುದನ್ನು ಆ ದೇಶದಲ್ಲಿ ಆ ಊರುಗಳಲ್ಲಿ ಬಿಡು ಅಂತ ಮಾಡೋಕ್ಕೆ ಆಗಲ್ಲ. ಪ್ರತಿಯೊಂದಕ್ಕೂ ಪ್ಲ್ಯಾನ್ ಇರಬೇಕು, ಪ್ರತಿಯೊಂದಕ್ಕೂ ರೆಡಿ ಇರಬೇಕು ನೀವು. ಈಗ ದೇವಸ್ಥಾನದಲ್ಲಿ ಕೂಡ ಶೂ ಹಾಕೊಂಡು ಹೋಗ್ಬೇಕಲ್ಲಿ. ಓಕೆ. ಮಂಗೋಲಿಯಲ್ಲಿ ನಾನು ಎಷ್ಟೋ ಜನ ಕಾಮೆಂಟ್ಸ್ ಹಾಕಿದ್ರು, ಏನು ರೀ ದೇವಸ್ಥಾನಕ್ಕೆ ಶೂ ಹಾಕೊಂಡು ಹೋಗಿದ್ದೀರ ಅಂತ. ನಾನು ಶೂ ಬಿಚ್ಚೋದ್ರೆ ಅಲ್ಲ ಅವ್ನು ಬೈತಾನೆ, ಯಾಕಂದ್ರೆ ಸತ್ತೋಗ್ಬೋದು ನೀವು ಶೂ ಬಿಚ್ಚೋದ್ರೆ. ಪಾದ ಥಂಡಿ ಆದರೆ -45 ನೆತ್ತಿಗೆ ಏರಿದ್ರೆ ಯು ಕ್ಯಾನ್ ಡೈ. ಫ್ರಾಸ್ಟ್ ಬೈಟ್ಸ್ ಆಗ್ಬೋದು, ಬೇರೆ ಏನೋ, ಆಮೇಲೆ ಕಾಲೇ ಕಟ್ ಮಾಡಬೇಕಾದ ಸಿಚುವೇಶನ್ ಬರ್ಬೋದು. ಸೊ ಸನ್ನಿವೇಶದ ಪ್ರಕಾರ, ಪರ್ಸ್ಪೆಕ್ಟಿವ್ಸ್ ಪ್ರಕಾರ ನಾವು ಬದುಕಬೇಕು. ನಾವೇನು ಮಾಡ್ತೀವಿ ಅಂದರೆ, ನಾವು ಇಲ್ಲಿ ಬದುಕಿ ಏನಾಗಿದೆ ಅಂದರೆ ನಮಗೆ ಬೇರೆ ಏನು ದುನಿಯಾನೇ ಗೊತ್ತಿಲ್ಲ, ಎಲ್ಲದನ್ನೂ ಒಂದೇ ರೀತಿ ನೋಡ್ತೀವಿ. ಇನ್ನೊಬ್ಬನ ಶೂಲಿ ಕಾಲಿಟ್ಟು ನೋಡು, ಅಥವಾ ಶೂ ಇಲ್ದಿರೋ ಅಥವಾ ಕಾಲೇ ಇಲ್ದಿರೋ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಯೋಚನೆ ಮಾಡಬೇಕಾಗತ್ತೆ. ಬಟ್ ಡೇಂಜರಸ್ ಅಂದರೆ ಇರಾನ್ ತುಂಬ ಸೆನ್ಸಿಟಿವ್ ಟೈಮಲ್ಲಿ ಹೋಗಿದ್ದೆ, ಆಮೇಲೆ ಇರಾಕ್ಗೂ ಕೂಡ ಸೆನ್ಸಿಟಿವ್ ಟೈಮಲ್ಲಿ ಹೋಗಿದ್ದೆ. ಇಸ್ರೇಲ್, ಪ್ಯಾಲೆಸ್ಟೀನ್, ಗಾಜಾ ಬಾರ್ಡರ್ಸ್ಗೆ ಹೋದಾಗಲೂ ಸೆನ್ಸಿಟಿವ್ ಇತ್ತು. ಆಲ್ಮೋಸ್ಟ್ ಮಾಡಿದ ಎಲ್ಲ ಇಥಿಯೋಪಿಯಾ, ಸೂರಿ ಜನಾಂಗ ಅಂತ ಒಂದು ಟ್ರೈಬ್ ಇದೆ. ಸೂರಿ ಜನಾಂಗದ ಟ್ರೈಬ್ಸ್ ಹೆಂಗೆ ಅಂದರೆ, ಅಲ್ಲಿ ನೀವು ಮದುವೆ ಆಗಬೇಕು ಅಂದರೆ ನೀವು ಹುಡುಗಿರನ್ನ ನಿಲ್ಲಿಸಿರ್ತಾರೆ, ಬೇರೆ ಬೇರೆ ಊರಿಂದ ಹಳ್ಳಿಗಳಿಂದ ಬಂದಿರೋ ಹುಡುಗರೆಲ್ಲ ಒಂದು ಕಡೆ ಇರ್ತಾರೆ. ಅವ್ರವ್ರ ಹಳ್ಳಿಗಳಿಂದ ಮ್ಯೂಸಿಕ್ ಹಾಕೊಂಡ್ಬರ್ತಾರೆ, ಎಲ್ಲ ಫುಲ್ ಬಾಡಿಲಿ ಏನೂ ಬಟ್ಟೆ ಇರಲ್ಲ, ಇನ್ನು ಹಳೆ ಕಾಲದ ಹತ್ರ ಬರ್ತಾರೆ. ಒಬ್ಬೊಬ್ರು ಒಳ್ಳೆ ಕಟ್ಮಸ್ತಾಗಿರ್ತಾರೆ, ಸೌಂಡ್ ಬರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಸೌಂಡ್ ಮಾಡ್ಕೊಂಡು ಆ ಫೈಟಿಗೆ ಬರ್ತಾರೆ. ದೊಂಗ ಫೈಟ್ ಅಂತ ಒಂದು ಫೈಟ್ ನಡೆಯುತ್ತೆ. ಹುಡುಗರು ಕಡ್ಡಿಗಳಲ್ಲಿ ಹೊಡೆದಾಡೋದು, ರಕ್ತ ಕಾರಬೇಕು ಅಲ್ಲಿವರೆಗೂ ಹೊಡೆದಾಡ್ತಾರೆ. ಯಾರು ಮುಖಾಮುಖಿಯಲ್ಲಿ ಹೊಡೆದಾಕ್ತಾರೆ ಒಬ್ರದೊಬ್ರು. ಯಾರು ಗೆಲ್ತಾನಲ್ಲ ಆ ಫೈಟಲ್ಲಿ ಅವನೇ ಆ ವಧುನ ಒರೆಸೋದು. ಅಂದರೆ ನೀನು ಯೋಗ್ಯತೆ ಇಲ್ಲದೆ ಯು ಕೆನಾಟ್ ಮ್ಯಾರಿ ಅನ್ನೋ ಥರ. ನೀನು ಅವನನ್ನು ನೋಡ್ಕೋಬೇಕು ಅಂದರೆ ಆ ಕೆಪಾಸಿಟಿ ಬೆಳೆಸ್ಕೊಂಡು ಫೈಟ್ ಮಾಡುವಂಥ. ಇಥಿಯೋಪಿಯಲ್ಲಿ ಅಷ್ಟು ವಿಚಿತ್ರವಾದ ಕಲ್ಚರ್ಸು ನೀವು ವಿಶ್ವದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಇಥಿಯೋಪಿಯಲ್ಲಿ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ಇದೆ, ದನೈಕಲ್ ಡಿಪ್ರೆಷನ್ನು. ಅದಾದಮೇಲೆ ಅದು ವಿಶ್ವದ ಅತ್ಯಂತ ದೊಡ್ಡ ಸಾಲ್ಟ್ ಲೇಕ್ ಇದೆ. ಅದಾದಮೇಲೆ ಆ್ಯಕ್ಟಿವ್ ಎರ್ತಾಲೆ ಜ್ವಾಲಾಮುಖಿ, ಅದ್ರ ಪಕ್ಕ ನಡೆದಂತಹ ಅನುಭವ. ಆಮೇಲೆ ಅಲ್ಲಿ ಇಲ್ದಿರುವಂತಹ ವಿಷಯಗಳೇ ಇಲ್ಲ, ಅಲ್ಲಿರುವಂತಹ ಬುಡಗಟ್ಟುಗಳು, ಅಲ್ಲಿರುವಂತಹ ಒಂದು ಸಂಸ್ಕೃತಿ, ಆಚಾರ ವಿಚಾರ. ಆಮೇಲೆ ನಮ್ಮ ಮನುಷ್ಯನ ಮೂಲ ಕೂಡ ಇಥಿಯೋಪಿಯಾ ಅಂತಲೇ ಹೇಳ್ತಾರೆ. ದನೈಕಲ್ ಡಿಪ್ರೆಷನ್ ಅಂತ ಏನಿದೆ, ಅಲ್ಲೇ ಮೊಟ್ಟ ಮೊದಲ ಕಳೆಬರಹ ಇವತ್ತರೆಗೂ ಸಿಕ್ಕಿರೋದು. 6 ಲಕ್ಷ ವರ್ಷದ ಹಿಂದೇನೋ ಸಿಕ್ಕಿದಂತಹ ಲೂಸಿ ಅನ್ನೋ ಕಳೆಬರಹ, ಅದು ಇಥಿಯೋಪಿಯಾದ ರಾಜಧಾನಿಯಾದ ಆಡಿಸ್ ಅಬಾಬಲ್ಲಿ ಇಟ್ಟಿದ್ದಾರೆ. ಲೂಸಿ ಮ್ಯೂಸಿಯಂ ಅಂತ ಇದೆ. ಅಂದರೆ ಮೊಟ್ಟ ಮೊದಲ ಮನುಷ್ಯನ ಕಳೆಬರ, ಅದು ಹೆಣ್ಣಿಂದು ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಮಕ್ಕಳು ಎಲ್ಲ ಇದೆ, ಎಲ್ಲ ಸಿಕ್ಕಿರೋದು ಇಥಿಯೋಪಿಯಲ್ಲಿ. ಅಂದರೆ ಅದಾದ್ಮೇಲೆ ಇವತ್ತವರೆಗೂ ಯಾವುದೂ ಸಿಕ್ಕಿಲ್ಲ, ಅದಕ್ಕಿಂತ ಹಳೆಯದು. ಸೊ ಇವತ್ತಿನವರೆಗೂ ಏನು ಗ್ಯಾರಂಟಿ ನಮಗೆ ಅಂದರೆ, ನಮ್ಮೆಲ್ಲರ ಮನುಕುಲದ ಮೂಲ ಇಥಿಯೋಪಿಯಾದಿಂದ ಶುರುವಾಗಿದೆ. ಸೊ ಆ ಇಥಿಯೋಪಿಯಾನ ನೋಡೋದು ಕೂಡ ಬಹಳ ಬಹಳ ಡೇಂಜರಸ್. ಅದು ಅಂಥ ಟ್ರೈಬಲ್ ಜನಗಳ ಮಧ್ಯೆ ಎಲ್ಲ AK-47 ಹಾಕೊಂಡಿರ್ತಾರೆ. ಒಬ್ಬೊಬ್ಬರು ನೋಡೋಕ್ಕೆ ವಿಚಿತ್ರವಾಗಿರ್ತಾರೆ, ಬಟ್ ಮನಸ್ಸಿಂದ ಎಲ್ಲ ತುಂಬ ಒಳ್ಳೆಯವರು. ಅವ್ರ ಜೊತೆಗೆ ಟ್ರೈಬಲಲ್ಲಿ ಅವ್ರ ಮನೆಗಳಲ್ಲಿ ಅವರ ಆಚಾರ ವಿಚಾರ ನೋಡಿ ಬದುಕಿದ್ದು. ಆಮೇಲೆ ನೋಡಿ, ಒಂದು ಜನಾಂಗ ಇದೆ ನ್ಯಾಂಗ್ತೋಮ್ ಅಂತ ನಾನು ಬರುತ್ತೆ. ಅವರು ಯಾರು ಮದುವೆ ಆಗ್ತಾಯಿದ್ದಾರೆ ಅಂದರೆ, ಹುಡುಗನ ಮನೇಲಿರುವಂಥ ಹೆಣ್ಮಕ್ಳು ಬೆನ್ನಿಗೆ ತಾವೇ ಬಾಸುಂಡೆ ಬರೋಂಗೆ ಹೊಡ್ಕೋತಾರೆ, ಕಿತ್ತೋಗಿರುತ್ತೆ ಬೆನ್ನು. ಯಾಕೆ ಅಂತ ಕೇಳಿದ್ರೆ, ನನ್ನ ಮನೆಗೆ ಬರ್ತಾ ಇರೋಂಥ ಹೆಣ್ಣಿಗೆ ನಾವು ಕೊಡ್ತಾ ಇರೋಂತಹ ಪ್ರೊಟೆಕ್ಷನ್ ಅಥವಾ ಮರ್ಯಾದೆ ಅಂತ ಹೇಳ್ತಾರೆ. ಅಂದರೆ ನಿನಗೆ ಯಾವುದೇ ರೀತಿ ನೋವು ಕೊಡಲ್ಲ, ಆ ನೋವನ್ನು ನಾವೇ ಫಸ್ಟೇ ತೊಗೋತೀವಿ ಅಂತ ತೊಗೊಂಡು ತೋರಿಸೋದಂತಹ ಕಲ್ಚರು. ಆಮೇಲೆ ನಿನ್ನ ಹುಡುಗ ದೊಡ್ಡವನಾಗಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ 6 ದನಗಳನ್ನು ನಿಲ್ಲಿಸ್ತಾರೆ. ಅವನು ಬರೀ ಮೈಯಲ್ಲಿ ಓಡ್ಬಂದು ಆ 6 ದನಗಳನ್ನು ಜಿಗಿದು ಜಂಪ್ ಮಾಡಿ ಅದ್ರ ಮೇಲೆ ನಡ್ಕೊಂಡು ಹೋಗಿ ಆ ಕಡೆ ಜಂಪ್ ಮಾಡಬೇಕು. ಆ ಥರ 6 ಸಲ ಮಾಡಬೇಕು ಅವನು. ಹಿಂಗೆ 6 ಸಲ ಮಾಡಿದ್ರೆ ಅವ್ನು ಗಂಡಸು ಅಂತ ಲೆಕ್ಕ. ಅಲ್ಲಿಂದ ಅವನು ಮ್ಯಾನ್ಹುಡ್ಗೆ, ಅಂದರೆ ಹುಡುಗನಿಂದ ಗಂಡಸಾದ ಅವನ ಪ್ರಮೋಷನ್. ಅದಕ್ಕೆ ದೊಡ್ಡ ಪಾರ್ಟಿ ಮಾಡ್ತಾರೆ, ಅಲ್ಲಿಯ ಬಿಯರ್ ಮಾಡ್ತಾರೆ. ಅದೆಲ್ಲ ಒಂದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅದೊಂದು ಬೇರೆ ದುನಿಯಾ, ಬೇರೆ ಲೋಕ, ಹಿಂದೆಂದು ಯಾರು ನೋಡಿಲ್ದಿರುವಂತಹ ಜಗತ್ತು. ಈ ಥರ ಕಲ್ಚರ್ಸ್ನೆಲ್ಲ ನೋಡಿದ್ದು. ಈಜಿಪ್ಟಲ್ಲಿ ಪಿರಮಿಡ್ಗಳ ಒಳಗೆ ಹೋಗಿದ್ದು, ಆ ಪಿರಮಿಡ್ಸ್ ಒಳಗೆ ಏನೇನಿದೆ ಅಂತ ಅರ್ಥ ಮಾಡ್ಕೊಂಡಿದ್ದು. ಪಿರಮಿಡ್ ಶುರುವಾಗಿದ್ದು ಮತ್ತು ಅದರ ಕಾನ್ಸೆಪ್ಟ್ ಏನದು?
ಬೇಸಿಕ್ ನಾಲೆಡ್ಜ್ ಅಂತೂ ನಮಗೆಲ್ಲ ಪುಸ್ತಕದಿಂದ ಹಿಡಿದು ಎಲ್ಲ ಸಿಗುತ್ತೆ. ಇಂಟೆಲಿಜೆನ್ಸ್ ಅಂತ ಕರಿಬೋದು. ಇಂಟೆಲಿಜೆನ್ಸ್ ರಾಜರ ಸ್ವಾರ್ಥ ಅಂತ ಕರಿಬೋದು. ರಾಜರು ಅಥವಾ ದುಡ್ಡಿರೋರು ಮುಂಚೆಯಿಂದ ಇವತ್ತಿಂದಲ್ಲ, ಇದು ತಮಗೋಸ್ಕರ ತಾವು ಸತ್ತ ಮೇಲೂ ಕೂಡ, ಈಗ ನೀವು ಯುರೋಪಲ್ಲಿ ಹೋದರೆ, ಬೇರೆ ಬೇರೆ ಕಡೆ ಹೋದರೆ, ಈಗ ಡೆನ್ಮಾರ್ಕಲ್ಲಿ ಕೂಡ ಅಷ್ಟೇ, ಡೆನ್ಮಾರ್ಕ್ ರಾಜರು ದೊಡ್ಡ ದೊಡ್ಡ ಅರಮನೆಗಳು ಕಟ್ಸ್ಕೊಂಡಿದ್ದಾರೆ ತಮ್ಮ ಸಮಾಧಿಗಳಿಗೋಸ್ಕರ. ಎಲ್ಲ ಮಾರ್ಬಲ್ ಫಿನಿಶಿಂಗು, ಚಿನ್ನದ ಪ್ಲೇಟಿಂಗು, ನೀವು ಎಲ್ಲಿ ನೋಡ್ಬೇಕಾರೆ. ಮಮ್ಮೀಸು ಅಷ್ಟೇ, ಅದನ್ನು ಮಾಡಿದ್ದು ಅಷ್ಟೇ, ಅವ್ರನ್ನ ಹೂತಾಕೋ ಜಾಗ ಅದು. ನೀವು ಅರಬ್ ನೇಷನ್ಸ್ಗೆ ಹೋಗಿ, ಅಲ್ಲೂ ಕೂಡ ನೀವು ನೋಡೋದು ಅದನ್ನೇ, ಈಜಿಪ್ಟಲ್ಲಿ ನೋಡೋದು ಅದನ್ನೇ. ನೀವು ಎಲ್ಲೇ ಹೋಗಿ, ದುಡ್ಡಿದ್ದವರು ಜನಗಳು ಒಳ್ಳೇದು ಮಾಡಲಿಲ್ಲ, ರಾಜರು ಮಹಾರಾಜರು ಸರ್ವೇ ಸಾಮಾನ್ಯ ಮನುಷ್ಯನಿಗೇನೂ ಮಾಡಲಿಲ್ಲ. ಅವ್ರು ಮಾಡಿದ್ದು ತಾವು ಸತ್ತ ಮೇಲೂ ತಾವು ಇವತ್ತವರೆಗೂ ಚೆನ್ನಾಗಿ ಬದುಕಬೇಕು, ಅಂದರೆ ಅವ್ರಿಗೆ ಇನ್ನೂ ಹಾಗೆ ಚೆನ್ನಾಗಿರಬೇಕು ಅನ್ನೋ ರೀತಿಲಿ ದೊಡ್ಡ ದೊಡ್ಡ ಪಿರಮಿಡ್ ಕಟ್ಸ್ಕೊಂಡಿದ್ದೇನೋ, ಅದರೊಳಗೆ ಅವ್ರನ್ನ ಊತಾಕೊಂಡಿದ್ದೇನೋ, ಅದ್ರ ಜೊತೆಗೆ ಅದು ಯಾರಿಗೂ ಉಪಯೋಗ ಬರೆದಿರೋಂಥ ರೀತಿಲಿ ಇಷ್ಟು ಚಿನ್ನ, ಬೆಳ್ಳಿ, ಮುತ್ತು, ಹವಳ, ರತ್ನ ಎಲ್ಲ ಅವ್ರ ಸುತ್ತಮುತ್ತ ಹರಿದಾಡಬೇಕು. ಇದು ಯಾವ ಥರ ಥಾಟ್ ಪ್ರೊಸೆಸ್ ಯೋಚನೆ ಮಾಡಿ. ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇದೇ ಥರ ಸಿಗುತ್ತೆ. ಪ್ರತಿ ಜಾಗ. ಹೌದು. ಯಾವುದೇ ದೇಶಕ್ಕೆ ಹೋಗಿ ತಮ್ಮನ್ನು ತಾವು ವಿಜೃಂಭಣೆಯಿಂದ ಬದುಕಿರೋ ತನಕನೂ ಅನುಭವಿಸಿದ್ರು, ಸತ್ ಮೇಲೂ ಈ ಥರ ಕಂಡೀಷನ್ಸ್ ಹಾಕ್ಸತ್ರು. ಸಾವಿನ ನಂತರನೂ ನಾವು ಬದುಕಿರ್ತೀವಿ ಅನ್ನೋ ಪರಿಕಲ್ಪನೆನ ಅದು ಒಂದು ಪರಿಕಲ್ಪನೆ. ಆದರೆ ಫೂಲಿಶ್ನೆಸ್ ಅನ್ಸಲ್ವಾ? ಎಷ್ಟೋ ಜನಕ್ಕೆ ಏನೇನೋ ಹೆಲ್ಪ್ ಆಗ್ಬೋದಿತ್ತು ಅದರಿಂದ. ಆದರೆ ಒಂದು ಪಿರಮಿಡ್ ಕಟ್ಟೋದಕ್ಕೆ ಎಷ್ಟು ಸಾವಿರ ಜನಗಳು ಪರಿಶ್ರಮ ಪಟ್ಟಿರೋದು ಇವತ್ತು ನೋಡೋದಕ್ಕೆ ಅತ್ಯದ್ಭುತ ಅನಿಸುತ್ತೆ, ಒಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸು. ಬಟ್ ಅದ್ರ ಹಿಂದೆ ಇರುವಂತಹ ನೋವಿನ ಕಥೆಗಳು, ಸಾವಿನ ಕಥೆಗಳು ಕೇಳಿದ್ರೆ ಬೇಜಾರಾಗುತ್ತೆ. ಅವಶ್ಯಕತೆ ಇತ್ತ ಅನ್ಸುತ್ತೆ. ಅತಿ ಸರಳ ದೇಶ ಯಾವ್ದು ಅನ್ಸಿದ್ದು? ವಾ, ಹಿಂಗಿರ್ಬೇಕಪ್ಪ. ಅದೇ ಡೆನ್ಮಾರ್ಕೇನಾ? ಅಲ್ಲಿ ಜನ, ಅಲ್ಲಿಯ ನಿಯತ್ತು, ಅಲ್ಲಿ ನೀವೇನೇ ಇಟ್ಟು ಹೋದ್ರು ಯಾರೂ ಮುಟ್ಟಲ್ಲ. ಪೆಟ್ರೋಲ್ ಬಂಕಲ್ಲಿ ಯಾರು ಇರಲ್ಲ, ಎಲ್ಲೂ ಯಾರು ನಿಮ್ಗೆ ಯಾರೋ ಒಬ್ರು ಒಂದು ಪ್ರಶ್ನೆ ಕೇಳ. ಪೆಟ್ರೋಲ್ ಬಂಕಲ್ಲಿ ಯಾರು ಇರಲ್ಲ? ಯಾರು ನಿಮ್ಗೆ ಪೆಟ್ರೋಲ್ ಹಾಕೋರಲ್ಲ, ಯಾರು ಇರಲ್ಲ ಅಲ್ಲಿ. ಓಕೆ, ನೀವೇ ಹಾಕೋಬೇಕು, ನೀವೇ ಹೋಗಬೇಕು. ಎಲ್ಲ ನಿಯತ್ತಿನ ಮೇಲೆ ನಿಂತಿರೋ ದೇಶ ಅದು. ಎಲ್ಲಿ ಹೋದ್ರೂ ಅಷ್ಟೇ, ನಿಮ್ಗೆ ಯಾರು ಪೊಲೀಸವರೇ ಕಾಣಲ್ಲ ಇಡೀ ದೇಶದಲ್ಲಿ. ನೀವೇನಾದ್ರು ಕ್ರೈಮ್ ಮಾಡಿದ್ರೆ ಮಾತ್ರ ನಿಮಗೆ ಪೊಲೀಸವ್ರು ಕಾಣಿಸ್ತಾರೆ, ಇದ್ರೆ ಪೊಲೀಸವರು ಕೂಡ ಕಾಣಿಸಲ್ಲ. ನಿಮ್ಮನ್ನು ಯಾರು ಬಂದು ಪ್ರಶ್ನೆ ಕೇಳಲ್ಲ, ನಿಮ್ಮನ್ನು ಯಾರು ಬಂದು ಯಾಕೆ ಹಿಂಗಿದೆಯಾ ಅಂತ ಕೇಳಲ್ಲ. ಬಟ್ ನಿನ್ನ ಕಡೆಯಿಂದ ಯಾರಿಗಾರು ತೊಂದರೆ ಆಗ್ತದೆ ಅಂತ ಗೊತ್ತಾದರೆ, ನಿನಗೆ ಗೊತ್ತಾಗದಿರೋ ರೀತಿಲಿ ನಿನ್ನನ್ನು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಸ್ನೇಹಿತರು ಹೇಳಿದ ಎಕ್ಸಾಂಪಲು. ಅವ್ರ ಆಫೀಸಲ್ಲಿ ಇರ್ತಾರೆ. ಅಲ್ಲೆಲ್ಲ ಹೆಂಗಂದ್ರೆ, ಆಫೀಸಲ್ಲಿ ಪ್ರತಿ ವರ್ಷ ಯಾವುದೇ ಫೋನ್ ಬಂದ್ರೂ ಹೊಸ ಫೋನ್ ಕೊಡ್ತಾರೆ ಫ್ರೀ ಗಿಫ್ಟಾಗಿ. ಮತ್ತು ಹೆಡ್ಫೋನ್ಸ್ ಬಂದರೆ ಫ್ರೀ ಹೆಡ್ಫೋನ್ಸ್ ಎಲ್ಲರಿಗೂ ಕೊಡ್ತಾರೆ, ಒಂದೊಂದು ಸೆಟ್ ಕೊಡ್ತಾರೆ. ಅದು ಏನು ಎಲ್ಲ ಒಂದು 80,000 90,000 ಹೆಡ್ಫೋನ್ಸು, 2 ಲಕ್ಷ 1.5 ಲಕ್ಷ ಬೆಸ್ಟ್ ಆಫ್ ಬೆಸ್ಟ್ ಫೋನ್ಸ್ ಕೊಡ್ತಾರೆ. ನಮ್ಮಲ್ಲಿ ಕೆಲವು ಸರಿ ಸಣ್ಣ ಮನಸ್ಥಿತಿ ಅಂತ ಹೇಳ್ತೀವಿ. ಈಗ ನಮ್ಮ ಹತ್ರ 100 ಇರುತ್ತೆ, ಆದರೂ ಹೋಗ್ಬಿಟ್ಟು ಯಾವುದಾದ್ರು ಒಂದು ಸೂಪರ್ ಮಾರ್ಕೆಟಲ್ಲಿ ಒಂದು ಸಾಕ್ಸ್ ಕದಿಯೋದು, ಅದು ಕೆಲವರು ಕಂಪಲ್ಷನ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ. ಬಟ್ ಡಸಂಟ್ ಮ್ಯಾಟರ್. ಅಲ್ಟಿಮೇಟ್ಲಿ ಕಳ್ಳ ಅಂತ ಹೇಳ್ತಾರಲ್ಲ, ಆ ರೀತಿ. ಇಷ್ಟು ಕದ್ದರೂ ಕಳ್ಳ, ದುಡ್ಡು ಕದ್ದರೂ ಕಳ್ಳ. ಈಗ ಒಬ್ಬರು ಪರ್ಸನ್ನು ಆ ಒಂದು ಆಫೀಸಲ್ಲಿ, ಅವ್ರು ಭಾರತೀಯ ಮೂಲದವರು, ಅಲ್ಲಿ ಹೆಡ್ಫೋನ್ಸ್ ಅವ್ರಿಗೆಲ್ಲ ಕೊಟ್ಟಿರ್ತಾರೆ. ಆದ್ರೂ ಒಂದು ಹೆಡ್ಫೋನನ್ನು ಆಫೀಸಲ್ಲಿ ತುಂಬ ಬಿದ್ದಿರುತ್ತೆ, ಈ ಬೇರೆ ಹಳಬ್ರು ಬಿಟ್ಟೋಗಿರೋರು ಅಥವಾ ಕೆಲಸ ಬಿಟ್ಟೋಗಿರೋರು ಹೋಗ್ತಾ ಒಂದು ಎತ್ಕೊಂಡು ಹೋಗಿದ್ದಾರೆ. ಯಾರೂ ಅವ್ರನ್ನೇನು ಪ್ರಶ್ನೆ ಕೇಳಿಲ್ಲ, ಯಾರೂ ಅವ್ರಿಗೇನು ಮಾತಾಡಿಲ್ಲ. ನೆಕ್ಸ್ಟ್ ಡೇ ಅವ್ರ ಆಫೀಸಿಗೆ ಬರ್ತಾರೆ, ಅವ್ರಿಗೆ ಡಿಪೋರ್ಟೇಷನ್ ಲೆಟ್ರ್ ಕೊಡ್ತಾರೆ. ಆಫೀಸ್ HR ಬಂದು, ಸರ್ ನಿಮ್ಮನ್ನು ವಾಪಸ್ ಮನೆ ಕಳಿಸೋದಕ್ಕೆ ಕಂಪ್ನಿ ನಿರ್ಧಾರ ತೊಗೊಂಡಿದೆ, ಇವತ್ತಿಂದ ನಿಮ್ಮ ID ನಿಮ್ಮ ಲ್ಯಾಪ್ಟಾಪ್ನೆಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಹೋಗ್ಬೋದು ಇವಾಗ ಅಂತ. ಯಾಕೆ ಅಂತ ಕೇಳಿದ್ರೆ, ವಿಡಿಯೋ ಫುಟೇಜ್ ನೀವು ಕದ್ಕೊಂಡು ಹೋಗಿರೋಂಥ ಹೆಡ್ಫೋನ್ಸನ್ನು ಇದು ನಾಟ್ ಮಾರಲ್ ಅಂದ್ಬಿಟ್ಟು ಹೇಳಿ ವಾಪಸ್ ಕಳಿಸಿ. ಅದರ ಅರ್ಥ ಏನಂದರೆ, ಅವ್ರು ಯಾರು ನಿಮ್ಮನ್ನೇನೋ ಡಿಸ್ಟರ್ಬ್ ಮಾಡಲ್ಲ, ಆದರೆ ನಿಮ್ಮನ್ನು ನೋಡ್ತಾ ಇರ್ತಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ಎಥಿಕ್ಸು, ನಿಮ್ಮ ಮೊರಾಲಿಟಿ ಮೇಲೆ ಅವ್ರು ನಿಮ್ಮನ್ನು ಬೆಳೆಸ್ತಾರೆ. ಅಲ್ಲಿ ನೀವು ಟಾಯ್ಲೆಟ್ ಕ್ಲೀನರ್, ತುಂಬ ಜನ ನೇಪಾಳಿಗಳಿಗೆ ಬೇಸಿಕ್ ವರ್ಕು ಅಂದರೆ ಮೇಸ್ತ್ರಿಗಳು, ಟಾಯ್ಲೆಟ್ ಕ್ಲೀನರ್ಸ್ ಆಗಿ ತೊಗೊಂಡ್ರು. ಬಟ್ ಅವರೆಲ್ಲ ಇವಾಗ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ಹೆಂಗೆ ಅಂದರೆ, ಅವ್ರಿಗೆ ಬೆಳವಣಿಗೆ ಕೂಡ ಅವಕಾಶ ಮಾಡಿಕೊಡ್ತಾರೆ. ನೀವು ಕೋರ್ಸ್ಗಳು ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗಿ. ಅಂದರೆ ಒಬ್ಬ ಕ್ಲೀನರು ಲೈಫ್ ಲಾಂಗ್ ಕ್ಲೀನರೇ ಆಗಬೇಕಾಗಿಲ್ಲ. ಈಗ ನಾನು ಇವತ್ತು ಬ್ಲಾಗರ್ ಆಗಿದ್ದೀನಿ, ನಂಗೆ ಸಾಕಾಯಿತು ಅನ್ನಿಸ್ತಾರೆ, ಬೇರೆ ಏನಾದ್ರು ಮಾಡಬೇಕು ಅಂದರೆ ಅದಕ್ಕೆ ಅವಕಾಶ ಇದೆ. ಪ್ರತಿಯೊಂದಕ್ಕೂ ನಿಮಗೆ ಡೆವಲಪ್ಮೆಂಟ್ಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕನ ಹಾಗೆ ಕೆಲಸವನ್ನು ಕೊಡುವಂಥ ಅವಕಾಶ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಕೆಲಸ ಹೋಯ್ತು ಅಂದ್ಕೊಳ್ಳಿ, 2 ವರ್ಷ ಸಂಬಳ ಕೊಡುತ್ತೆ ಯೂನಿಯನ್ನು. 2 ವರ್ಷ ಯೂನಿಯನ್ ನಿಮಗೆ 80% 90% ಸಂಬಳ ಕೊಡ್ತಾರೆ. ಅದಾದಮೇಲೆ 2 ವರ್ಷ ಕೊಡೋಷ್ಟು ಅವಕಾಶ ಕೊಡಲ್ಲ. 2 ವರ್ಷದಲ್ಲಿ ಹೆಂಗಾದರೂ ಮಾಡಿ ನಿಮ್ಗೆ ಇನ್ನೊಂದು ಇಂಟರ್ವ್ಯೂ ಕೊಡಿಸಿ ಇನ್ನೊಂದು ಕೆಲಸ ಕೊಡಿಸ್ತಾರೆ. ಯಾಕಂದರೆ ಇಲ್ಲದ್ರೆ ಸುಮ್ಮನೆ ಕೊಡಬೇಕಲ್ಲ ದುಡ್ಡು. ಅಂದರೆ ಸಿಸ್ಟಮ್ನ ಹೆಂಗೆ ಕ್ರಿಯೇಟ್ ಮಾಡಿದ್ದಾನೆ ಅಂದರೆ, ಯಾರೂ ಸುಮ್ಮನೆ ಕೂರಂಗಿಲ್ಲ. ಎಲ್ಲರೂ ಆ ಸಮಾಜಕ್ಕೆ, ಆ ಏರಿಯಾಗೆ, ಆ ರಾಜ್ಯಕ್ಕೆ, ಆ ದೇಶಕ್ಕೆ ಯಾವುದೋ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ಉದ್ಧಾರ ಮಾಡಲೇಬೇಕು ಅವರು. ಅದಕ್ಕೆ ಆ ದೇಶ ಹಂಗೆ ಹೋಗ್ತದೆ.
ಲವ್ಲಿ. ಎಷ್ಟು ಅಂದರೆ ನೀವೊಂದು ಪುಸ್ತಕ ಹೊರಗೆ ತಂದ್ರಿ ಅಂದರೆ ಒಂದೊಂದು ದೇಶದ್ದು ಒಂದೊಂದು ಪುಸ್ತಕ ತರಬೇಕಾಗತ್ತೆ ಅಂತ ಅನ್ಸುತ್ತೆ. ಒಂದೊಂದು ದೇಶಕ್ಕೆ ತರಲೇಬೇಕು. ಯಾಕಂದರೆ ನಾನು ಪ್ರತಿ ದೇಶದಲ್ಲೂ ತುಂಬ ಕಾಲ ಕಳಿತೀನಿ. ಸುಮ್ಮನೆ ಹೋಗಿ 2 ದಿವಸ 3 ದಿವಸಕ್ಕೆ ವಾಪಸ್ ಬರಲ್ಲ. ಈಗ ಇರಾನ್ ದೇಶದಲ್ಲಿ 74 ದಿವಸ ಇದ್ದೆ, ರಷ್ಯಾಲಿ 60 ದಿವಸ ಇದ್ದೆ, ಉಜ್ಬೇಕಿಸ್ತಾನ್